ಎಲ್ಲರಿಗೂ ಶರಣು. ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಆಡಳಿತ ನಡೆಸ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರುವಂಥವ್ರು. ಭಾಳ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ ನಡೆಸ್ತಾ ಇದ್ದಾರೆ ಅಂತಂದರೆ ನಾವು ಪ್ರಶ್ನೆ ಮಾಡುವ ಅಗತ್ಯ ಖಂಡಿತ ಇರಲಿಲ್ಲ ಅಂತ ಅನ್ಕೋಬೇಡಿ. ಅದು ಯಾವುದೇ ಆಡಳಿತ ಸರ್ಕಾರ ಆಗಲಿ, ನಾವೇ ಓಟ್ ಹಾಕಿ ಗೆಲ್ಸಿರಲಿ, ನಾವೇ ಕ್ಯಾಂಪೇನ್ ಮಾಡಿರಲಿ, ಅವರು ಆಡಳಿತಕ್ಕೆ ಬಂದ ತಕ್ಷಣವೇ ಏನು ಉಳ್ಳವರು ಅಂತ ಇರ್ತಾರೆ, ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿಬಿಟ್ಟಿರೋರು, ಹೆಸರು ಮಾಡಿರೋರು, ಇಲ್ಲ ದುಡ್ಡು ಮಾಡಿರೋರು, ಇವರು ಈ ಸರ್ಕಾರನ ಇನ್ನಷ್ಟು ಮತ್ತಷ್ಟು ಅವು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ನಾವು ಎಷ್ಟೇ ಹತ್ತಿರದಿಂದ ಕಂಡಿರುವಂಥ ರಾಜಕಾರಣಿಗಳು ಕೂಡ ಅವರ ಕೈಗೊಂಬೆಯಾಗಿ ವರ್ತಿಸ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ಭಯ ಇರುತ್ತೆ, ಮುಂದಿನ ಚುನಾವಣೆಯಲ್ಲಿ ನನ್ನ ಬದಲು ಇನ್ಯಾರನ್ನಾದರೂ ಎಲೆಕ್ಟ್ ಮಾಡಿಬಿಟ್ರೆ ನಾನು ಮೆಡೆಗಾರಿಕೆ ಮಾಡೋಕ್ಕಾಗಲ್ಲ, ಇದಿಷ್ಟೇ, ಅವ್ರದ್ದು ಇನ್ನೇನು ಒಳ್ಳೇದು ಮಾಡಬೇಕು ಅನ್ನೋದೇನು ಇಲ್ಲ. ಹಾಗಾಗಿ ಇವ್ರ ಕೈಲಿ ಒಳ್ಳೇದು ಮಾಡಿಸೋದಕ್ಕೆ ತಾಕತ್ತಿರುವಂಥದ್ದು ಜನಸಾಮಾನ್ಯರಿಗೆ ಮಾತ್ರ. ಈ ಜನಸಾಮಾನ್ಯರು ಎಲ್ಲ ಬೇಡ, ಪಾಪ ಕೂಲಿನಲ್ಲಿ ಮಾಡ್ಕೊಂಡು ಆಟೋ ಹೊಡ್ಕೊಂಡು ಬದುಕ್ತಾ ಇರ್ತಾರೆ, ಬೇರೆ ಬೇರೆ ಕೆಲಸಗಳು ಮಾಡ್ಕೊ ಬದುಕ್ತಾ ಇರ್ತಾರೆ. ಎಲ್ಲರೂ ಧನಿ ಆಗಬೇಕು ಅನ್ನುವಂಥದ್ದು ಏನು ಅಗತ್ಯ ಇಲ್ಲ. ಕೆಲವು ವ್ಯಕ್ತಿಗಳಾದ್ರೂ ಕೂಡ ಎಲ್ಲ ಸೆಕ್ಟ್ರಿಂದ ಅವ್ರನ್ನ ರೆಪ್ರೆಸೆಂಟ್ ಮಾಡಬೇಕು, ಎಲ್ಲರನ್ನು ಕೇಳಿಸ್ಕೋಬೇಕು. ಯಾರ ಹತ್ರ ಇಲ್ವೋ ಅಂದರೆ ದಮನಿತರ ಪರವಾಗಿ ದನಿ ಮಾಡಬೇಕು. ಕೇಳಿಸ್ಕೊಳ್ಳೋದು ಎಲ್ಲಾದ್ರೂ ಕೇಳಿಸ್ಕೊಳ್ಳಿ. ಆದರೆ ಈಗ ಹೆಚ್ಚು ಏನಾಗ್ಬಿಟ್ಟಿದೆ, ಸರ್ಕಾರದ ಭಾಗ ಆಗಿರೋರು ಅಷ್ಟೇ, ಇನ್ನು ಹೋರಾಟಗಾರರು ಅಷ್ಟೇ ಉಳ್ಳವರ ಪರ ನಿಲ್ತಾ ಇದ್ದಾರೆ. ಈ ಉಳ್ಳವರ ಪರ ಯಾಕೆ ಅಂತಂದರೆ ಅವರ ವೈಯಕ್ತಿಕ ಅಭಿವೃದ್ಧಿಗೋಸ್ಕರ, ವೈಯಕ್ತಿಕ ಹೆಸರಿಗೋಸ್ಕರ, ವೈಯಕ್ತಿಕವಾಗಿ ದುಡ್ಡು ಮಾಡೋದಕ್ಕೋಸ್ಕರ ನಿಲ್ತಾ ಇದ್ದಾರೆ. ಇಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಇಲ್ಲ ಇವತ್ತಿನ ಇಂಡಿಯಾ ಸರ್ಕಾರ ಮಾತ್ರ ಅಲ್ಲ, ಮೊದಲಿಂದನೂ ಒಂದು ಕಡೆ, ಒಂದು ಊರು ಧರ್ಮಸ್ಥಳ ಅನ್ನುವಂಥ ಕಡೆ ಕಳೆದ 50 ವರ್ಷದಿಂದ ಯಾವುದೇ ಸರ್ಕಾರ ಬರಲಿ, ಯಾವುದೇ ರಾಜಕಾರಣಿಗಳು ಬರಲಿ, ಎಲ್ಲರೂ ಅವ್ರ ಹತ್ರ ಹೋಗಿ ಭಿಕ್ಷುಕರಂತೆ ಕೈಗೆ ಕಾಲಿಗೆ ಬಿದ್ದು ನಿಲ್ತಾ ಇದ್ದಾರೆ. ಯಾಕೆ? ಅಲ್ಲೇನಾದ್ರೂ ಒಳ್ಳೇದು ನಡೀತಾ ಇದ್ರೆ ಇದನ್ನೆಲ್ಲ ನಾವು ಪ್ರಶ್ನೆ ಮಾಡೋ ಅಗತ್ಯ ಇರಲಿಲ್ಲ. ಅದೇನು ನಿಜನೋ ಸುಳ್ಳೋ ಒಂದು ಗೊತ್ತಾಗಲ್ಲ. 3 ದಿನಕ್ಕೆ ಒಂದು ಹೊಸ ಕತೆಗಳನ್ನ ಹೇಳ್ತಾರೆ. ಈಗ ಇತ್ತೀಚೆಗೆ ಯಾರೋ ಒಬ್ಬರು ಬಂದು ನಾನು ಅಲ್ಲಿ 100 ಶವಗಳನ್ನ ಊತಿಟ್ಟಿದ್ದೀನಿ, ಎಲ್ಲ ಮಹಿಳೆಯರ ಶವ, ಈ ಥರ ಎಲ್ಲ ಹೇಳ್ತಾರೆ. ಅದನ್ನು ಆಧರಿಸಿ ಮತ್ತಾರೋ ಯೂಟ್ಯೂಬ್ಗೆ ವಿಡಿಯೋಗಳನ್ನ ಮಾಡ್ತಾರೆ, ಅದರಲ್ಲಿ ಭಾಳ ರಂಜನೀಯವಾಗಿ ಕತೆನ ಹೇಳ್ತಾರೆ. ಈ ಥರ ಇರುವಾಗ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳೆಲ್ಲ ಓಡಾಡುತ್ತೆ. ಅವ್ರು ಯಾರನ್ನೋ ಮಾಸ್ಕ್ ಹಾಕೊಂಡು ಕೋರ್ಟು ಕರ್ಕೊಬಂದರು, ಅಲ್ಲಿ ಲಾಯರ್ಗಳು ಕೂಡ ಇರೋಕ್ಕೆ ಬಿಡಲಿಲ್ಲ, ಜಡ್ಜು ಮತ್ತು ಆ ವ್ಯಕ್ತಿ ಜೊತೆನೇ ನಡೀತು, ಈ ಥರದ್ದೆಲ್ಲ. ಇನ್ನು ಮುಖ್ಯವಾದ ಮಾಧ್ಯಮಗಳು, ಇಲ್ಲಿ ಮುಖ್ಯವಾದ ಮಾಧ್ಯಮಗಳು ಅಂದ ತಕ್ಷಣವೇ ಅವರೇನೋ ಭಾಳ ಗ್ರೇಟು ಅಂತಲ್ಲ, ಅದೊಂದು ಟೆಕ್ನಾಲಜಿನ ಬಳಸಿ ಬಂಡವಾಳ ಹಾಕಿ ಕ್ಯಾಪ್ಚರ್ ಮಾಡ್ಕೊಬಿಟ್ಟವ್ರು ಹೆಚ್ಚು ಜನಕ್ಕೆ ತಲುಪೋ ರೀತಿಲಿ. ಆ ಥರ ನೋಡಿದ್ರೆ ಅದು ಕೊಳಕು ಮಾಧ್ಯಮಗಳೇ. ಇನ್ನು ಸಣ್ಣ ಪುಟ್ಟವಾಗಿ ಸಣ್ಣ ದನಿ ಮಾಡ್ತಾ ಇರೋರನ್ನೇ ನಿಜವಾಗ್ಲೂ ಮುಖ್ಯವಾದ ಮಾಧ್ಯಮ, ಮತ್ತು ಭಾಳ ಕ್ವಾಲಿಟಿಯಾದ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ, ಜನಕ್ಕೆ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಇವರೆಲ್ಲ ಈ ಜಪ ಮಾಡುವಂಥ ಮೀಡಿಯಾಗಳ ಏನವೆ ಕನ್ನಡದವು, ಇವರು ಈ ಇನ್ವೆಸ್ಟಿಗೇಷನ್ ಎಲ್ಲ ಶುರು ಮಾಡಿಡ್ಬೇಕಾಯ್ತು ಇಷ್ಟೊತ್ತಿಗೆ. ಇದು ಯಾವುದೋ 20 ವರ್ಷ ಇದ್ಯಾರೋ ಒಂದು ವ್ಯಕ್ತಿ ಹೇಳ್ತಾ ಇದ್ದಾನೆ, ಆ ಟೈಮಲ್ಲಿ ಸತ್ತಿರುವಂಥವ್ರು, ಮಿಸ್ಸಿಂಗ್ ಆಗಿರುವಂಥವ್ರದ್ದು ಪಟ್ಟಿನ ತಗೊಂಡು ಇವರು ಆ ಊರೂರಿಗೆ ಕ್ಯಾಮ್ರಾಗಳನ್ನ ಹಾಕೊಂಡೋಗಿ ಯಾರು ಕಾಣೆಯಾಗಿದ್ದು ಅವರ ಮನೆಯವ್ರನ್ನ ಹೋಗಿ ಮಾತಾಡ್ಸಿದ್ರೆ ಅಲ್ಲಿ ಒಂದಷ್ಟು ಕ್ಲಾರಿಫಿಕೇಶನ್ ಅಂತೂ ಸಿಕ್ತಿತ್ತು. ಈ ಥರ ಇರುವಾಗ ಈ ಸರ್ಕಾರ ಏನು ಮಾಡಬೇಕು? ಈ ಥರ ಊಹಾಪೋಹಗಳಿಗೆ ನಾವು ದಂಡ ವಿಧಿಸ್ಬಿಡ್ತೀವಿ, ನಾವು ಶಿಕ್ಷೆ ಕೊಟ್ಬಿಡ್ತೀವಿ ಅಂತ ಸುಮ್ಮನೆ ಪೇಪರ್ ಡೈಲಾಗ್ಗಳನ್ನ ಪೇಪರ್ ಟೈಗರ್ ಥರ ಕೊಡ್ತಾ ಇರ್ತಾರೆ. ಇನ್ನು ಗೃಹ ಸಚಿವರಂತೂ ಈ ವಿಚಾರವಾಗಿ ಕೇಳಿದ್ರೆ ಯಾರೋ ಲಾಯರ್ ಕೊಟ್ಟಿದ್ದಾರೆ, ಯಾವ ವ್ಯಕ್ತಿ ಹೇಳ್ಬೇಕು, ಈ ಥರದ್ದು ಉಡಾಫೆ ಉತ್ತರಗಳನ್ನ ಕೊಡ್ತಾರೆ. CM ಅಂತವರು ಈಗ ಇದು 50 ವರ್ಷದಿಂದ ಎಲ್ಲ ಸರ್ಕಾರ, ಎಲ್ಲ ರಾಜಕಾರಣಿಗಳು ಇಲ್ಲಿ ಹೋಗಿ ಅಡ್ಬಿದ್ದಿದ್ದಾರೆ, ಅವರ ಮರ್ಜಿಲಿದ್ದಾರೆ ಅನ್ನೋದನ್ನ ಗೌರಿ ಲಂಕೇಶ್ ಅವ್ರು ಬರೆದಿದ್ದಾರೆ, ಲಂಕೇಶ್ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ, ಅಗ್ನಿ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ, ಅವತ್ತಿನ ದಿಟ್ಟ ಪತ್ರಕರ್ತರೆಲ್ಲ ಇದನ್ನೆಲ್ಲ ರಿಪೋರ್ಟ್ ಮಾಡಿದ್ದಾರೆ. ಅಂಥದ್ರಲ್ಲಿ ಇತ್ತೀಚೆಗೆ ನಾವು ಇವರೊಬ್ರು ಗುಡ್ ಅಡ್ಮಿನಿಸ್ಟ್ರೇಟ್ರಪ್ಪ,
ಇವರು ಇಡೀ ರಾಜ್ಯನ ಒಂದು ಒಳ್ಳೆ ರೀತಿಲಿ ತಗೊಂಡೊಯ್ತಾರೆ ಅಂತೆಲ್ಲ ನಂಬಿರುವಂತ ಸಿಎಂ ಕೂಡ ಹೋಗಿ ಬಟ್ಟೆ ಬಿಚ್ಕೊಂಡು ನಿಂತ್ಕೊಳ್ತಾರೆ. ಈಗಿರುವಾಗ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತ ಹೋರಾಡ್ಬೇಕು. ಮತ್ತೊಂದ್ ಕಡೆ ಏನ್ ಹೇಳ್ತಾರೆ ಜನ, ಓ ಈಗ ಈ ತರ ಎಲ್ಲ ಆಗ್ಬಿಡ್ತು, ಹಾಗಾಗಿ ಧರ್ಮಸ್ಥಳದ್ದು ಸಾಲನೇ ಕಟ್ಟಬೇಡಿ, ಆ ಸಂಘಗಳಲ್ಲಿ ತಗೊಂಡಿರ್ತಾರೆ ಹಳ್ಳಿಗಳಲ್ಲಿ ಸಾಲನೇ ಕಟ್ಟಬೇಡಿ, ಈಗ ಮನ್ನಾ ಮಾಡ್ಬಿಡ್ತಾರೆ, ಅವರೆಲ್ಲ ಅನ್ಯಾಯ ಮಾಡ್ಬಿಟ್ಟಿದ್ದಾರೆ, ಈ ತರದನ್ನ ಹೇಳ್ತಾರೆ. ಈ ತರ ಇಡೀ ಊರೇ ಇಡೀ ರಾಜ್ಯನೇ ಒಂದು ರೀತಿ ವಿಚಿತ್ರವಾದ ಸುದ್ದಿಗಳಿಗೆ ಬಲಿಯಾಗ್ತಾ ಇರುವಾಗ ಈ ಸರ್ಕಾರ ಇದಕ್ಕೆ ದಿಟ್ಟವಾದ ನಡೆನ ಯಾಕೆ ತಗೊಳ್ತಾ ಇಲ್ಲ? ಇಂಗ್ಲಿಷ್ ಮೀಡಿಯಾಗಳಲ್ಲಿ ಕೆಲವು ತೋರಿಸ್ತಾ ಇದ್ರೆ ಅದು ನಿಜವಾಗ್ಲೂ ಅಲ್ಲಿದೆ ವಿಡಿಯೋನೋ ಎಲ್ಲಿ ವಿಡಿಯೋನೋ ಗೊತ್ತಿಲ್ಲ. ಅದೆಲ್ಲೋ ಕತ್ಲೆಯಲ್ಲಿ ಹೋಗ್ತಾರೆ, ಎಲ್ಲಿ ಬುರ್ಡೆ ಸಿಕ್ಬಿಡ್ತು ನೋಡಿ ಇಲ್ಲಿ ಅಗದು ತೆಗ್ದಿದ್ದಾರೆ ಅಂತಾರೆ. ಅದ್ಯಾಕೆ ಕತ್ಲೆಯಲ್ಲಿ ಹೋಗಿ ಅಗಿಬೇಕು? ಅದು ನಿಜವಾದ ವಿಡಿಯೋನಾ? ಗೊತ್ತಿಲ್ಲ. ಒಂದು ಒಳ್ಳೆ ಬೆಳವಣಿಗೆ ಏನು ಅಂತಂದ್ರೆ, ಮಹಿಳಾ ಆಯೋಗದವರು ಸಿಎಂ ಅವ್ರನ್ನ ಭೇಟಿ ಮಾಡಿ ಅವರು ಖುದ್ದು ಅಧಿಕೃತವಾಗಿ ಇದು ತನಿಖೆ ಆಗ್ಬೇಕು, SIT ನ ರಚನೆ ಮಾಡಿ ಅಂತ ಹೇಳಿದ್ದಾರೆ. ಈ ರೀತಿ ಅಥೆಂಟಿಕೇಟೆಡ್ ಆಗಿ ಇನ್ವೆಸ್ಟಿಗೇಷನ್ ನಡಿಬೇಕು. ಇದೆಲ್ಲದಕ್ಕೂ ಈ ಗೊಂದಲಗಳು ಉಪಯೋಗ ಆಗ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಗೊಂದಲಗಳನ್ನ ಸೃಷ್ಟಿ ಮಾಡೋದು ಬೇಡ. ಇನ್ನ ವಾಚಮಗೋಚರವಾಗಿ ನಿಂದಿಸುವಂಥದ್ದು ಈ ಥರದ್ದು ಬೇಡ. ಇದು ಇನ್ನ ಒಂದು ದೊಡ್ಡ ಬೆಳವಣಿಗೆ ಏನು ಅಂತಂದ್ರೆ, ಈ ಮುಸುಗುಧಾರಿ ವ್ಯಕ್ತಿ ಯಾರೋ ಬಂದು ನಾನು ಊತಿಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ಮೇಲೆ ಆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಧ್ಯಕ್ಷರು ಲೇಡಿ ಇದ್ದಾರೆ, ಇವರು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದಾರೆ. ಹೌದು, ನಾವೇನೇ ಊತಿಡ್ಸಿದೀವಿ ಇಲ್ಲಿ ಅನಾಥ ಶವಗಳನ್ನೆಲ್ಲ ಅಂತೆಲ್ಲ. ಈ ರೀತಿ ಕಾನೂನಲ್ಲಿ ಇದೆಯಾ? ಅವ್ರದ್ದೆಲ್ಲ ಫೋಟೋಸ್ ಇದೆಯಾ, ಡೀಟೇಲ್ಸ್ ಇದೆಯಾ? ಇದನ್ನೆಲ್ಲ ಕೇಳ್ಬೇಕಾಯ್ತದಲ್ಲ. ಅವರೇ ಬಾಯ್ಬಿಟ್ಟು ಹೇಳ್ತಾ ಇರುವಾಗ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿ ತನಿಖೆ ಮಾಡ್ಬೇಕಲ್ವಾ? ಸುಮ್ಮನೆ ಹಂಗೆ ಬಿಟ್ಬಿಟ್ರೆ ಇದು ಬಹಳ ದುರ್ಬಲವಾದ ಸರ್ಕಾರ ಅಂತ ಖಂಡಿತ ಅನ್ಕೋಬೇಡಿ. ಇವರು ಉಳ್ಳವರ ಪರ ನಿಂತಿರುವಂತ ಸರ್ಕಾರ. ಇದೊಂದೇ ವಿಚಾರ ಅಲ್ಲ, ಸಿಗಂದೂರು ಬ್ರಿಡ್ಜು ಅದು ಕರ್ನಾಟಕದಲ್ಲಿದೆ. ಇವರು ಯಾರು ಓಪನ್ ಮಾಡ್ಬೇಕನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳು, MLAಗಳು, CM ಇವರೆಲ್ಲ ಇರಬೇಕು. ಅതെಂಗೆ ಕೇಂದ್ರ ಸರ್ಕಾರದವರು ಅದಕ್ಕೆ ಫಂಡ್ ಕೊಟ್ಬಿಡ್ತಾರೆ? ಎಲ್ಲಿಂದ ತಂದು ಕೊಟ್ಬಿಡ್ತಾರೆ? ನಾವು ಕಟ್ಟುವ ಟ್ಯಾಕ್ಸ್ ಅಲ್ಲೇ ತಾನೇ ಅವರು ಸೆಂಟ್ರಲ್ ಗೌರ್ಮೆಂಟ್ ಏನೋ ನಡ್ಸ್ಕೊಯ್ತಾ ಇರೋದು, ಈ ವ್ಯವಸ್ಥೆ ನಡ್ಸ್ಕೊಯ್ತಾ ಇರೋದು. ಅದು ಅವ್ರ ಫಂಡ್ ಅಂತೆ. ಅದಕ್ಕೆ ಅವ್ರು ಯಾವುದೋ ಅವರ ಅಧಿಕಾರಿ ಬಂದ್ಬಿಟ್ಟು, ಅವರ ಮಿನಿಸ್ಟ್ರು ನಿತಿನ್ ಗಡ್ಕರಿ ಬಂದ್ಬಿಟ್ಟು ಓಪನ್ ಮಾಡ್ಬಿಡ್ತಾರಂತೆ. ಅಲ್ಲಿ ಆ ಉಸ್ತುವಾರಿ ಸಚಿವ, ಆ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವ ಕೂಡ ಇಲ್ಲ. ಅವ್ರು ಯಾಕ್ರಿ ಕರಿಬೇಕು ನಿಮ್ಮನ್ನ? ನೀವು ಕಡಿವಾಣ ಹಾಕ್ಬೇಕಲ್ಲ ಅವ್ರಿಗೆ. ಆಮೇಲೆ CM ಅವ್ರು ಹೇಳ್ತಾರೆ, ನಾನು ಪತ್ರ ಬರೆದಿದ್ದೆ ಗಡ್ಕರಿ ಅವ್ರಿಗೆ ಡೇಟ್ ಪೋಸ್ಟ್ಪೋನ್ ಮಾಡಿ ಅಂತ. ಅವ್ರು ಒಪ್ಕೊಂಡಿದ್ರು, ಆದ್ರೆ ಸ್ಥಳೀಯ BJP ನಾಯಕರು ಈ ತರ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಅದನ್ನ ಯಾಕೆ ಕನ್ಸಿಡರ್ ಮಾಡ್ತೀರಿ? ಪ್ರೈವೇಟ್ ಆಗಿ ಈಗ ಯಾವುದೋ ಒಂದು ಬಿಲ್ಡಿಂಗು ಏನೋ ಇರ್ತದೆ, ನಾವು ಸಾಮಾನ್ಯರು ಹೋಗಿ ನಾವು ಪೂಜೆ ಮಾಡ್ಕೊಳ್ತೀವಿ, ಮತ್ತೊಂದು ಮಾಡ್ತೀವಿ, ಅದನ್ನ ಅಧಿಕೃತ ದಾಖಲೆಗೆ ಸೇರಿಸ್ಬಿಡ್ತೀರಾ? ಇವತ್ತು ಓಪನ್ ಆಯ್ತು ಅಂತ ಆ ಕಾರ್ಯಕ್ರಮನೇ ವಜಾ ಮಾಡಿ. ಇದು ಅಧಿಕೃತ ಅಲ್ಲ. ರಾಜ್ಯ ಸರ್ಕಾರ, ಈ ಕನ್ನಡ ನಾಡಿನ ಸರ್ಕಾರ, ಸ್ವಾಯತ್ತತೆ ಇದೆ ನಮಗೆ. ನೀವು ಕರೀರಿ, ನಿಮ್ಗೆ ಬೇಕು ಅಂತಂದ್ರೆ ಏನು ಆ ಕೇಂದ್ರ ಸರ್ಕಾರದ ಮಿನಿಸ್ಟ್ರನ್ನು ಕರ್ಕೊಳ್ಳಿ, ಮತ್ತೊಬ್ರನ್ನು ಕರ್ಕೊಳ್ಳಿ, ಆದ್ರೆ ಪ್ರೋಟೋಕಾಲ್ನ ಮೇಂಟೈನ್ ಮಾಡಿ. ಇದು ಮತ್ತೆ ಒನ್ಸ್ ಅಗೇನ್ ಏನ್ ತೋರಿಸ್ತಾ ಇದೆ, ಇವರು ದುರ್ಬಲ ಅಂತಲ್ಲ, ಇವರು ಉಳ್ಳವರ ಪರ ನಿಂತಿದ್ದಾರೆ. ಯಾರು? ಯಡಿಯೂರಪ್ಪ ಅಂಡ್ ಸನ್ಸ್ ಪರ ನಿಂತಿದ್ದಾರೆ. ಏನೋ ಅವರು ಅದು ಅವರ ಕ್ಷೇತ್ರ, ಅವ್ರು ಮಾಡ್ಕೊಳ್ಳಿ, ಜಾಗೀರ್ದಾರಿ ಬಿಟ್ಬಿಟ್ಟವ್ರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂದ್ಬಿಟ್ಟು ತೋಳ್ ತಟ್ಕ ಹೋಗ್ಬಿಟ್ರಲ್ಲ, ಅದಲ್ಲ. ಇದೊಂದು ಅಡ್ಜಸ್ಟ್ಮೆಂಟ್ ರಾಜಕೀಯ. ಇಲ್ಲಿ ಮೈಸೂರು ನನಗೆ, ನನ್ನ ಮಕ್ಕಳಿಗೆ, ಹಾಸನ ಮಂಡ್ಯ ಅದು ಇನ್ನೊಂದು ಕುಟುಂಬದವ್ರಿಗೆ, ಬೆಂಗಳೂರು ಸಿಟಿ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅದೆಲ್ಲ ಒಂದು ಅಣ್ಣ ತಮ್ಮದಿರಿಗೆ, ಇನ್ನೆಲ್ಲೋ ಆ ಕಡೆ ಬೆಳಗಾವಿ ಅದು ಒಂದು ಕುಟುಂಬಕ್ಕೆ. ಈ ಥರ ಇವರು ಪಾಳೆಗಾರಿಕೆಗಳು ಹಂಚ್ಕೊಬಿಟ್ಟವ್ರೆ. ಅದು ಯಾವ ಪಕ್ಷದವ್ರ ಆಗಿರಲಿ, ಎಲ್ಲ ಒಂದು ಅಡ್ಜಸ್ಟ್ಮೆಂಟ್. ಇದರಿಂದ ಯಾವುದು ಯಾರಿಗೆ ಲಾಸು? ಜನಸಾಮಾನ್ಯರಿಗೆ ಲಾಸು. ಒಕ್ಕೂಟ ವ್ಯವಸ್ಥೆ ದುರ್ಬಲ ಆಗೋದು ಕೇವಲ ಕೇಂದ್ರ ಸರ್ಕಾರದಿಂದ ಮಾತ್ರ ಅಲ್ಲ. ಈ ರೀತಿ ರಾಜ್ಯ ಸರ್ಕಾರ ನಡೆದುಕೊಳ್ಳುವ ಈ ನಡವಳಿಕೆಯಿಂದ ಕೂಡ ಒಕ್ಕೂಟ ವ್ಯವಸ್ಥೆ ದುರ್ಬಲ ಆಗುತ್ತೆ. ನೋಡಿ, ತಮಿಳುನಾಡಿನ ಚೀಫ್ ಮಿನಿಸ್ಟ್ರು ಒಮರ್ ಅಬ್ದುಲ್ಲಾ, ಎಲೆಕ್ಟೆಡ್ ಚೀಫ್ ಮಿನಿಸ್ಟ್ರು, ಕಾಶ್ಮೀರದವರು, ಅವ್ರನ್ನ ಸೆಂಟ್ರಲ್ ಆಫೀಸರ್ಸು ತಡೆದಿರೋದನ್ನ ಖಂಡಿಸಿದ್ದಾರೆ ಅವರು.
ಇದು ಎಲ್ಲ ರಾಜ್ಯ ಸರ್ಕಾರಕ್ಕೂನುವೆ ವಾರ್ನಿಂಗ್ ಇದು. ರಾಜ್ಯ ಸರ್ಕಾರಗಳನ್ನ ಇವರು ದುರ್ಬಲಗೊಳಿಸ್ತಾ ಇದ್ದಾರೆ ಅಂತ. ಅಂಥದ್ರಲ್ಲಿ ಇವರೇ ಬಿಟ್ಬಿಟ್ಟವ್ರೆ ಹಂಗೆ. ಮಾಡ್ಕೊಳ್ಳಿ, ಅದು ನಿಮ್ಮ ಜಾಗಿರಿ ಅದು. ಆ ಜಿಲ್ಲೆ ನಿಮ್ಗೆ ಬಿಟ್ಬಿಟ್ಟಿದ್ದೀವಿ. ನಮ್ಮ ಪಕ್ಷ ಇವತ್ತು ಆಡಳಿತದಲ್ಲಿ ಇರ್ಬೋದು, ಆದರೆ ಅದು ನಿಮಗೆ, ನಿಮ್ಮ ಮನೆಯವ್ರಿಗೆ. ಅದು ಪಕ್ಷಕ್ಕೂ ಅಲ್ಲ, ಇಲ್ಲ ಅಲ್ಲಿ ಕಾರ್ಯಕರ್ತರಿಗೂ ಅಲ್ಲ. ಈ ರೀತಿಯ ದುಸ್ಥಿತಿಗೆ ಇವರು ತಗೊಂಡೋಗ್ತಾರೆ. ಇದರಿಂದ ಯಾರಿಗೆ ಸಮಸ್ಯೆ ಅಂದರೆ ಜನಸಾಮಾನ್ಯರಾದ ನಮಗೆ ಸಮಸ್ಯೆ. ಆಟೋನಮಿಯ ಸಮಸ್ಯೆ ಆಗ್ಬಿಡುತ್ತೆ, ಸ್ವಾಯತ್ತತೆಯ ಸಮಸ್ಯೆ ಆಗ್ಬಿಡುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಸಿಗಂದೂರು ಬ್ರಿಡ್ಜ್ ಓಪನಿಂಗ್ ಕಾರ್ಯಕ್ರಮ ಏನಿದೆ ಇದನ್ನ ಅಧಿಕೃತವಾಗಿ ಮಾಡಬೇಕು. ಈಗ ನಡೆದಿರುವಂಥದ್ದು ಅಧಿಕೃತ ಅಲ್ಲ. ಸಾಮಾನ್ಯರು ಯಾರು ಬೇಕಾದರೂ ಹೋಗಿ ಪೂಜೆ ಮಾಡ್ಬೋದ್ರಿ, ಅದಕ್ಕೆ ಯಾವ ಟೈಮ್ ಬೇಕಾಗಿಲ್ಲ, ನಿಮ್ಮನ್ನು ಕಾಯ್ಬೇಕಾಗಿಲ್ಲ. ಆ ರೀತಿ ಅದನ್ನ ಭಾವಿಸ್ಬೇಕಾಗತ್ತೆ. ಮತ್ತೊಂದು ಕಡೆ ಈಗೇನು ದೇವನಹಳ್ಳಿ ಹತ್ರ ಯಾವುದೋ ಭೂಮಿನ ವಶಪಡಿಸ್ಕೊಂಡು ಅಲ್ಲಿ ಏನೋ ನಾನು ಫ್ಯಾಕ್ಟ್ರಿ ಮಾಡಬೇಕು ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ಈ ಎಂ ಬಿ ಪಾಟೀಲ್ ಅವರು ಎಂಥ ಉದ್ದಟತನದ ಮಾತುಗಳನ್ನ ಆಡ್ತಾರೆ ಅಂತಂದರೆ, ಏನ್ರಿ ಆ ಪ್ರಕಾಶ್ ರೈ ಅದೆಲ್ಲೋ ಅಲ್ಲೆಲ್ಲೋ ಬೇರೆ ಗುಜರಾತಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತಾಯಿಲ್ಲ, ತಮಿಳ್ನಾಡಲ್ಲಿ ಮಾಡ್ತಾಯಿಲ್ಲ, ಇಲ್ಲಿ ಮಾತ್ರ ಯಾಕೆ ಮಾಡೋದು? ಏನು ನೀವು ಸಂಬಳ ಕೊಟ್ಟಿಟ್ಟಿದ್ದೀರಾ ಏನ್ರಿ? ನೀವು ತಿಂತಾ ಇರೋದು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ, ನೀವು ಮೆಡಗಾರಿಕೆ ಮಾಡ್ತಾ ಇರೋದು. ಹೇಳಿದ್ರೆ ನನಗೆ ಅಷ್ಟಿತ್ತು ಇಷ್ಟಿತ್ತು ಅಂಥವ್ರು ಅಲ್ಲೇ ಇರಬೇಕಾಗಿತ್ತು. ಈ ದುಡ್ಡು ಯಾಕೆ ಭತ್ಯಗಳನ್ನ ತಗೋತೀರಿ? ಅದರಲ್ಲಿ ಏನು ಬಗೆ ಊಟಗಳು ನಿಮಗೆ 3 ಹೊತ್ತುನುವೆ. ಹೋರಾಟಗಾರರು ಅವ್ರಿಗೆ ಇಷ್ಟ ಬಂದಂಗೆ ಹೋರಾಟ ಮಾಡ್ತಾರೆ. ನೀವು ಯಾರು ಅದನ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ? ನಿಮ್ಮ ಕೈಲಿ ಆಗ್ಲಿಲ್ವ ಆಡಳಿತ ಮಾಡೋದು? ಇಳಿದು ಹೋಯ್ತಾ ಇರ್ಬೇಕು. ಅದು ಬಿಟ್ಬಿಟ್ಟು ನೀವು ಯಾಕೆ ಅಲ್ಲಿ ಮಾಡಿಲ್ಲ, ಇಲ್ಲಿ ಮಾಡಿಲ್ಲ, ನೀವ್ಯಾರು ಅದನ್ನೆಲ್ಲ ಕೇಳೋಕ್ಕೆ ಸಾಮಾನ್ಯನ? ಹಾಗಾಗಿ ನೋಡಿ, ಅಲ್ಲೂ ಕೂಡ ಮುಖಭಂಗ ಆಯಿತು. ಈಗ ಮುಖ್ಯಮಂತ್ರಿ ಅವರೇ ಅದನ್ನು ಹಿಂಪಡೆದ್ಬಿಟ್ರು. ಇಲ್ಲ, ಇದನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ ಈ ಯೋಜನೆನ ಅಂತ. ತುಂಬ ಕಡೆ ಅರ್ಬನೈಸೇಷನ್ ಮಾಡೋದಕ್ಕೇನೋ ಗ್ರಾಮ ಪಂಚಾಯತಿಗಳನ್ನೆಲ್ಲ ಸೇರಿಸ್ತಾ ಇದ್ದಾರೆ ಅಲ್ಲಿರುವ ತಾಲೂಕು ಕೇಂದ್ರಗಳಿಗೆ, ಜಿಲ್ಲಾ ಕೇಂದ್ರಗಳಿಗೆ. ಅದ್ರ ಬಗ್ಗೆ ಎಜುಕೇಷನ್ ಆದರೂ ಕೊಡಿ. ಅರ್ಬನೈಸೇಷನ್ ಯಾಕೆ ಆಗಬೇಕು, ನಗರೀಕರಣ ಯಾಕೆ ಆಗಬೇಕು ಅಂತ ಸುಮ್ಮನೆ ದಬ್ಬಾಳಿಕೆ ರಿಯಲ್ ಎಸ್ಟೇಟ್ ಮಾಡ್ಕೋಬೋದು, ಅದೊಂದೇ ಮಾತಾಡೋದು. ರಿಯಲ್ ಎಸ್ಟೇಟು ಯಾರು ಮಾಡೋಕ್ಕೆ ಸಾಧ್ಯ? ಸಾಮಾನ್ಯರಿಗೆ ಏನಾದರೂ ರಿಯಲ್ ಎಸ್ಟೇಟ್ ಇದೆಯೇನ್ರಿ, ಭೂಮಿ ಇದೆಯೇನ್ರಿ? ಎಲ್ಲ ಇವರೊಂದು 350ರಿಂದ 400 ಕುಟುಂಬಗಳು ಕರ್ನಾಟಕದಲ್ಲಿ ಎಲ್ಲವನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದೆ. ಹಾಗಾಗಿ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಅದು ಉಳ್ಳವರ ಪರ ಇದೆ. ಅದು ಈ ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಯಾವತ್ತಿಗೂ ಈ ರೀತಿ ಇರುತ್ತೆ. ಇದನ್ನ ಜನಸಾಮಾನ್ಯರಾದ ನಾವುಗಳೇ ಬಡಿದು ಅದನ್ನು ಎಲ್ಲರ ಪರವಾಗಿ ಕೆಲಸ ಮಾಡೋದು ಆಗಬೇಕು. ಪದೇ ಪದೇ ನಾನು ಯಾಕೆ ಜನಸಾಮಾನ್ಯರು ಅಂತ ಹೇಳ್ತೀನಿ ಅಂದರೆ, ಜನಸಾಮಾನ್ಯರು ಮಾತ್ರನೇ ಇಲ್ಲಿ ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯ. ಶರಣು. ಥ್ಯಾಂಕ್ ಯು.